ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೀರನ್ನ ಸೇವಿಸಿ ಯುವಕ ಬಲಿ ಪ್ರಕರಣ ಕುರಿತಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಡಿಎಚ್ಒ ಅವರಿಗೆ ಕಾಲ್ ಮಾಡಿಬಿಟ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಏನಾಯಿತು, ಸದ್ಯ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಎಷ್ಟು ಜನರ ಆರೋಗ್ಯ ಕೆಟ್ಟಿದೆ, ಎಲ್ಲವನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಡಿಎಚ್ಒ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ದೂರವಾಣಿಯಲ್ಲಿ ಮಾಹಿತಿಯನ್ನ ಪಡೆದುಕೊಂಡ ಸಿಎಂ ಸಿದ್ದರಾಮಯ್ಯ ಜಿಲ್ಲಾಸ್ಪತ್ರೆ ಕೆಆರ್ ಆಸ್ಪತ್ರೆಯಲ್ಲಿ 25 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. 3 ರಿಂದ 4 ಮಂದಿಗೆ ಕಾಲರ ಲಕ್ಷಣ ಇದೆ. ಸದ್ಯ ಎಲ್ಲ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಡಿಎಚ್ಒ ಅವರು. ಸದ್ಯ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ, ಬೆಡ್ ವ್ಯವಸ್ಥೆ ಎಲ್ಲ ಇದೆಯಾ, ಎಷ್ಟು ಜನರಿಗೆ ಸಮಸ್ಯೆ ಆಗಿದೆ, ಕಾಲರ ಪತ್ತೆ ಆಗಿದೆ ಅಲ್ಲ, ಅವ್ರದ್ದೆಲ್ಲ ಸ್ಥಿತಿಗತಿ ಹೇಗಿದೆ, ಎಲ್ಲವನ್ನು ಕೂಡ ದೂರವಾಣಿ ಕರೆ ಮಾಡುವ ಮುಖಾಂತರ ಸಿಎಂ ಸಿದ್ದರಾಮಯ್ಯವರು ಡಿಎಚ್ಒ ಅವರಲ್ಲಿ ಮಾಹಿತಿಯನ್ನ ಪಡೆದುಕೊಂಡ್ರು. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಯುವಕ ಬಲಿಯಾಗಿರುವಂಥದ್ದು ಕಲುಷಿತ ನೀರನ್ನು ಸೇವಿಸಿ, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಇಂತಹ ಒಂದು ಘಟನೆ ಆಗಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಸರ್. ರಿಪೋರ್ಟ್ಸ್ ಬಂದ ಮೇಲೆ ಕಾನ್ಸಲ್ಟಿ ಹೌದು ಸರ್. ಸಸ್ಪೆಕ್ಟೆಡ್ ಸರ್. ಆನೇಕಲ್ ಫಾರ್ಮ್ ಹೌಸ್ನಲ್ಲಿ ನಡೆದ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಹೇಮಾ ಆ ಪಾರ್ಟಿಯಲ್ಲಿ ಇದ್ದದ್ದು ಸತ್ಯ ಅನ್ನೋ ಮಾಹಿತಿ ಇದೀಗ ಹೊರಬರ್ತಾ ಇದೆ. ನಟಿಯ ನೌಟಂಕಿಯನ್ನ ಬಯಲಿಗೆ ಎಳೆದದ್ದು ರಿಪಬ್ಲಿಕ್ ಕನ್ನಡ. ಹೈದರಾಬಾದ್ನಲ್ಲಿದ್ದೇನೆ, ಫಾರ್ಮ್ ಹೌಸ್ನಲ್ಲಿದ್ದೇನೆ ಅಂತ ಹೇಳಿ ವಿಡಿಯೋವೊಂದನ್ನು ಮಾಡಿ ನಟಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ಆದರೆ ರಿಯಾಲಿಟಿ ಚೆಕ್ ನಡೆಸಿದ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಅಲ್ಲಿ ಹೋಗಿ ನೋಡಿದ ಸಂದರ್ಭದಲ್ಲಿ ಆಕೆ ಎಲ್ಲಿ ನಿಂತು ವಿಡಿಯೋ ಮಾಡಿದ್ಲು ಆ ಜಾಗ, ನಿನ್ನೆ ಆ ಪಾರ್ಟಿ ನಡೆದ ಜಾಗ ಎರಡೂ ಕೂಡ ಒಂದೇ ಆಗಿತ್ತು. ಬೆಂಗಳೂರಿನಲ್ಲಿ ಇತ್ಕೊಂಡೆ, ಬೆಂಗಳೂರಿನ ಹೊರವಲಯದಲ್ಲಿ ಇತ್ಕೊಂಡೆ, ಹೈದರಾಬಾದ್ನಲ್ಲಿದ್ದೇನೆ ಅಂತ ಹೇಳಿ ಆಕೆ ಸುಳ್ಳು ಹೇಳಿ ವಿಡಿಯೋವೊಂದನ್ನು ಮಾಡಿದ್ದನ್ನು ಬಯಲಿಗೆಳೆದಿದ್ದೆ ರಿಪಬ್ಲಿಕ್ ಕನ್ನಡ. ಇವತ್ತು ನಮ್ಮ ವರದಿ ದೃಢೀಕರಿಸಿದ್ದಾರೆ. ಕಮಿಷನರ್ ಪಾರ್ಟಿಯಲ್ಲಿ ನಟಿ ಹೇಮಾ ಇದ್ದದ್ದು ನಿಜ ಅನ್ನೋ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಅಜಯ್, ಈ ಪಾರ್ಟಿಯಲ್ಲಿ ಸಾಕಷ್ಟು ಮಂದಿ ಸಿನಿಮಾ ಸೆಲೆಬ್ರಿಟಿಗಳು, ರಾಜಕೀಯ ನಾಯಕರ ಸಂಬಂಧಿಗಳು ಇರಬಹುದು ಅನ್ನೋ ಶಂಕೆ ಇದೆ. ಪೊಲೀಸರ ತನಿಖೆ ಒಂದ್ ಕಡೆ, ಮತ್ತೊಂದ್ ಕಡೆ ನಟಿ ಹೇಮಾ ಅವರು ಸುಳ್ಳು ಹೇಳಿದ್ರು ಅನ್ನೋದನ್ನ ಇದೀಗ ಪೊಲೀಸ್ ಕಮಿಷನರೇ ಬಯಲುಗೆಳೆದಿದ್ದಾರೆ. ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ಸ್ಮಿತಾ, ನಿನ್ನೆ ಸಾಕಷ್ಟು ಒಂದ್ ರೀತಿ ಸುದ್ದಿ ಆಗಿತ್ತು. ಅದರಲ್ಲೂ ಕೂಡ ನಟಿ ಹೇಮಾ ಮಾಡಿದಂತ ಹೈಡ್ರಾಮಾ ಎಲ್ಲರಿಗೂ ಕೂಡ ಗೊತ್ತಾಗಿರುವಂತದ್ದು. ನಾನು ಇದ್ದೆ ಇಲ್ಲ ಅಂತ ಹೇಳಿ ಸುಳ್ಳನ್ನು ಕೂಡ ಅವರು ಏನು ನಾವು ಹೋಗಿದ್ದ ಪಾರ್ಟಿಯನ್ನೇ ಏನು ಸುಳ್ಳು ಹೇಳೋದಕ್ಕೂ ಕೂಡ ಟ್ರೈ ಮಾಡಿದ್ರು. ಆ ನಂತರ ಕೆಲವೊಂದು ಕಡೆ ಎಲ್ಲರೂ ಕೂಡ ಗೊಂದಲದ ವಾತಾವರಣ ಕೂಡ ಆಗಿತ್ತು. ಯಾಕಂದ್ರೆ ಇವ್ರು ಇಲ್ಲ, ಯಾಕೆ ಈ ರೀತಿಯಾಗಿ ಮಾಧ್ಯಮದಲ್ಲಿ ಬಿಂಬಿಸ್ತಾ ಇದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿತ್ತು. ಆ ನಂತರ ಹಿರಿಯ ಅಧಿಕಾರಿಗಳು ಕೂಡ ಹೇಳ್ತಾರೆ ಇಲ್ಲ ಅವರು ಪಾರ್ಟಿಯಲ್ಲಿ ಇದ್ರು ಅಂತ ಹೇಳಿ. ಆ ನಂತರ ಅವರನ್ನು ಕೂಡ ಬೇಗ ಕಳಿಸುವಂತ ಕೆಲಸವನ್ನು ಕೂಡ ಅಧಿಕಾರಿಗಳೇ ಕೂಡ ಮಾಡಿರುವಂತದ್ದು. ಇವತ್ತು ಏನು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಕೂಡ ಈಗಾಗಲೇ ದಯಾನಂದ್ ಕೂಡ ಹೇಳಿರುವಂತದ್ದು. ನಿನ್ನೆ ಅವರು ಕೂಡ ಇದ್ರು, ಅದೇ ಅವರು ಯಾಕೆ ಆ ರೀತಿಯಾಗಿ ಹೇಳಿದಾರೋ ಅದು ನಮಗೆ ಗೊತ್ತಿಲ್ಲ. ಅವರ ಮಾಹಿತಿಯನ್ನು ಎಲ್ಲವನ್ನೂ ಕೂಡ ನಾವು ತೆಗೆದುಕೊಂಡಿದೀವಿ. ಮತ್ತೆ ಅವರು ಏನು ಕನ್ಸಂಪ್ಷನ್ ಮಾಡಿದಾರ ಏನು ಡ್ರಗ್ನ ಅಂತ ಹೇಳಿ ಅದಕ್ಕೂ ಕೂಡ ನಾವು ಮೆಡಿಕಲ್ ಟೆಸ್ಟ್ಗೂ ಕೂಡ ಈಗಾಗಲೇ ಕಳಿಸಿದ್ವಿ. ರಿಪೋರ್ಟ್ ಕೂಡ ಇನ್ನೂ ಬರ್ಬೇಕಾಗಿದೆ. ಆ ಬಂದ ನಂತರದಲ್ಲೂ ಕೂಡ ನಾವು ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ಅನ್ನೋ ಮಾತನ್ನು ಸಹ ಅವರು ಕೂಡ ಹೇಳಿರುವಂತದ್ದು. ಅಂದ್ರೆ ಸರಿಸುಮಾರು 101 ಜನರ ಮೆಡಿಕಲ್ ಅನ್ನ ಕೂಡ ನಾವು ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಮಾಡಿ ಎಲ್ಲರಿಗೂ ಕೂಡ ಅವರ ದಾಖಲೆಗಳನ್ನ ತಗೊಂಡ್ಕೊಂಡು ಆಮೇಲೆ ಆ ನಂತರವೇ ಅವರನ್ನ ಕಳಿಸಿದೀವಿ ಅನ್ನೋ ಮಾತನ್ನು ಸಹ ಸದ್ಯ ಹೇಳಿರುವಂತದ್ದು. ಸ್ಮಿತಾ ರಂಗನಾಥ್. ರೈಟ್, ಧನ್ಯವಾದ ಅಜಯ್ ಮಾಹಿತಿಗಾಗಿ. ಆನೇಕಲ್ನಲ್ಲಿ ಕಿಕ್ ನಶೆಪಾಟಿ ಪ್ರಕರಣ ಕುರಿತಂತೆ ಈಗಾಗಲೇ 5 ಜನರ ಬಂಧನ ಆಗಿದೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೆಬ್ಬಗೋಡಿ ಪೊಲೀಸರು ಈ 5 ಜನರಿಗೆ ಸಖತ್ ಡ್ರಿಲ್ ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ನಿಮ್ಗೆ ಎಲ್ಲಿಂದೆಲ್ಲ ಸಪ್ಲೈ ಆಯಿತು,
ಆಂಧ್ರ ತೆಲಂಗಾಣ ಮೂಲದ ವ್ಯಕ್ತಿಗಳ ಸಂಪರ್ಕ ಹೇಗಾಯಿತು, ಪಾಂಡಿಚೇರಿಯಿಂದ ಬರಲು ವ್ಯವಸ್ಥೆ ಹೇಗೆ ಕಲ್ಪಿಸಲಾಗಿತ್ತು, ಮಾದಕ ವಸ್ತುಗಳನ್ನು ಸರಬರಾಜು ಮಾಡಿದ್ಯಾರು, ಈ ಎಲ್ಲ ಪ್ರಶ್ನೆಗಳ ಆಧಾರದಲ್ಲಿ ವಿಚಾರಣೆಯನ್ನ ಹೆಬ್ಬಗೋಡಿ ಪೊಲೀಸರು ನಡೆಸಲಿದ್ದಾರೆ. ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಪಾರ್ಟಿ ಬಾಡಿ ವಾರೆಂಟ್ ಮೇಲೆ ಈಗಾಗಲೇ ವಶಕ್ಕೆ ಪಡೆಯಲಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಸಿಂಗೇನ ಅಗ್ರಹಾರದಲ್ಲಿ ಈ ರೇವ್ ಪಾರ್ಟಿ ನಡೀತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ 5 ಜನ ಸಿಕ್ಕಾಕೊಂಡಿದ್ದಾರೆ. ಇವರೆಲ್ಲ ಪೆಡ್ಲರ್ ಅಂತ ಹೇಳ್ತಾ ಇರುವಂಥದ್ದು. ಇವತ್ತು ಹೆಬ್ಬಗೋಡಿ ಪೊಲೀಸರು ಇವ್ರನ್ನೆಲ್ಲ ಒಂದು ತನಿಖೆಯನ್ನು ನಡೆಸ್ತಾರೆ. ಯಾವ ಆ್ಯಂಗಲ್ ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ಆಂಧ್ರ ತೆಲಂಗಾಣ ಮೂಲದ ವ್ಯಕ್ತಿಗಳ ಸಂಪರ್ಕ ನಿಮ್ಗೆ ಹೇಗಾಯಿತು, ಯಾರು ಸಂಪರ್ಕ ಮಾಡಿರುವಂಥದ್ದು, ಇವೆಲ್ಲ ವಿಚಾರಗಳ ಕುರಿತಂತೆ. ಇನ್ನೊಂದು ಕಡೆಯಲ್ಲಿ ಪಾಂಡಿಚೇರಿಯಿಂದ ಬರಲು ವ್ಯವಸ್ಥೆ ಹೇಗೆ ನಿಮಗೆ ಕಲ್ಪಿಸಿಕೊಡ್ಲಾಗಿತ್ತು, ಯಾರು ಕಲ್ಪಿಸಿಕೊಟ್ಟಿರುವಂಥದ್ದು, ನೀವು ಹೇಗೆ ಬಂದ್ರಿ, ಯಾವ ಮುಖಾಂತರ ಬಂದ್ರಿ, ಟ್ರೈನಾ ಅಥವಾ ಫ್ಲೈಟಾ ಅಥವಾ ವಾಹನ, ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ಡೀಟೇಲ್ಸ್ಗಳನ್ನು ಹೆಬ್ಬಗೋಡಿ ಪೊಲೀಸರು ವಿಚಾರಣೆ ಮುಖಾಂತರ ಕಲೆಕ್ಟ್ ಮಾಡ್ತಾರೆ.